ನಮ್ಮ ಸಂಘ ಏನು ಇತ್ತೀಚೆಗೆ ಇತ್ತಂತ ಎರಡು ಅಭಿಮಾನಿಗಳು ಮುನ್ಸೂಚನೆ ಇದ್ರು, ವೀರಕಪತ್ರ ಶ್ರೀನಿವಾಸ ಮತ್ತು ಇವ್ರನ್ನ. ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ. ನಾನು ನಿನ್ನೆ ಮೊನ್ನೆ 3 ದಿನದಿಂದ ಸತತವಾಗಿ ಕಾರ್ತಿಕ್ನ ಭೇಟಿ, ಅಭಿಮಾನಿ ಸ್ಟುಡಿಯೋ ಕಾರ್ತಿಕ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಕೊನೆಗೊಂದು ಅವ್ರು ಕಾರ್ತಿಕ್ ಮಾಡಿದ ಮೊಬೈಲ್ ನಂಬರಿಂದ ಮಾಡಿದೆ, ಮೆಸೇಜ್ ಹಾಕಿ. ನಿನ್ನೆ 11 ಗಂಟೆ 15 ನಿಮಿಷಕ್ಕೆ ನಮ್ಮ ಮನೆ ಹತ್ರ ಬಂದು ಫೋನ್ ಹಾಕೋರು ಕಾರ್ತಿಕ್. ನಾನು ಅದೃಷ್ಟ ಜಯನಗರದಲ್ಲಿದ್ದೆ. ಎಲ್ಲಿದ್ದೆ ಕಾರ್ತಿಕ್ಗೆ? ನಾನು ಏನಪ್ಪ ಅಂದೆ. ಅಣ್ಣ ನಾನು ಕಾರ್ತಿಕ್. ಎಲ್ಲಿದ್ದೆಪ್ಪ? ನಿಮ್ಮ ಮನೆ ಮಕ್ಕಳಿಂದ ಚಕ್ಕ 5 ಕೂಡಲೇ 5 ನಿಮಿಷಕ್ಕೆ ಮನೆಗೆ ಹೋದೆ. ಕಾರ್ತಿಕ್ ಬಂದು ಕುಂಡ್ರಿಸ್ಕೊಂಡು ಮಾತಾಡಿದೆ, ಏನಪ್ಪ ಸಮಾಚಾರ. ಅವನು ತುಂಬ ಒಂದಷ್ಟು ಹೇಳ್ದ. ಇರಲಿ, ಅವನೇನು ಹೇಳಿದ ಅದನ್ನೇ ಮುಂದಿನ ಇದರಲ್ಲಿ ಬಿಡುಗಡೆ ಮಾಡ್ತೀನಿ. ಅವನು ಒಂದೇ ಮಾಡಿದ್ದು, ನೋಡು ಕಾರ್ತಿಕ್, ನಿನಗೆ ಮನವಿ ಮಾಡ್ತಾ ಇದ್ದೀನಿ, ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಇದು ನನ್ನೊಬ್ಬಂದೇ ಆಸೆ, ಇಡೀ 7 ಕೋಟಿ ಕನ್ನಡಿಗರ ಅಭಿಮಾನಿಗಳ ಆಸೆ. ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗ, ಕೊನೆಯಲ್ಲಿ ಅಂತ್ಯಕ್ರಿಯೆ ಆದ ಜಾಗನ ದಯವಿಟ್ಟು ಕೂಡಲೇ ಬೇರೆ ಯಾವುದು ವ್ಯವಹಾರದ ಇಟ್ಕೊಳ್ದಲೇ ಮಾಡಿಕೊಡ್ಬೇಕು. ಏನು 10 ಗುಂಟೆ ನೀವು ಹೇಳಿದರೆ ಅಷ್ಟೇ ಕೊಡಿ, ದಯವಿಟ್ಟು ಪೂಜೆ ಮಾಡ್ಕೊಳ್ಳಿಕ್ಕೆ ಅಂತ ನೆನ್ನೆ ಮನವಿ ಮಾಡಿ. ಕಾರ್ತಿಕ್ ಇದ್ದವರು ಇಲ್ಲ, ನಾನು ಹೇಳಿದೆ ಸರ್ಕಾರ ಫಸ್ಟು 3 ಎಕರೆ ಕೊಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ಮನೆಗೆ ಇಷ್ಟ ಆಗದಲೇ ಮೈಸೂರಿಗೆ ಹೋದರು. ಅದು ಅವ್ರ ವೈಯಕ್ತಿಕ ವಿಚಾರ. ಯಾಕೆಂದರೆ ಯಾವುದೇ ಆದರೂ ಅಂತ್ಯಕ್ರಿಯೆ ಆಗಿದ್ದ ಜಾಗ ನಮಗೆ ಪವಿತ್ರವಾದ ಜಾಗ. ಬೇರೆ ಜಾಗ ಎಷ್ಟೇ ಕೊಡಲಿ, ಏನೇ ಆಗಲಿ, ಆ ಜಾಗ ಥರ ಮತ್ತೆ ಸಿಗಲ್ಲ. ಅದರಿಂದ ನಮಗೆ ಬೇಕು ಅಂತ ಹೇಳಿದೆ. ಕಾರ್ತಿಕ್ ಅವರು ಒಂದಷ್ಟು ವಾದ ಮಾಡಿದ್ರು. ಪ್ರತಿ ವಾದಕ್ಕೂ ನಾನು ಉತ್ತರ ಕೊಟ್ಟೆ, ಮನವಿ ಮಾಡಿದೆ. ಯಾಕೆಂದರೆ ಆ ದಿನದಲ್ಲಿ ನಮ್ಮ ಅಂಬರೀಷ್ ಅಣ್ಣನ ಪ್ರಯತ್ನ ತುಂಬ ಇದೆ. ಅವತ್ತು 2009 30ನೇ ತಾರೀಕು ಆದಾಗ ಬನಶಂಕರಿ ಮಾಡಬೇಕು ಅಂತ ಇಡೀ ಅಂದಾಗ ಇಡೀ ತಂಗಿ ಎದ್ಬಿಡ್ತು ಜನ. ಯಾವ ಕೊಂಡಾಗಲ್ಲ, ಕಂಠೀರು ಮಾಡಬೇಕು ಅಂದರು. ಕಂಠೀರದಲ್ಲಿ ಕೆಲವಾರ ಬೇಡ ಅಂದರು, ಬಿಟ್ಬಿಟ್ಟು ನಮ್ಮ ಹಿರಿಯರು ದೇವೇಗೌಡರು ಅಂತ ಮಹಾನ್ ಭಾವಕ್ಕೆ ನೀವು ಕಂಠೀರು ಆಗ್ತೀರಿ, ರೈತರು ಆಗ್ತಿರ್ತ ಒಂದೇ ಸುಮ್ಮನೆ ಗುಡುಗಿ ಕುಮಾರಣ್ಣ ಬೈದು ಆ ಜಾಗ ಇಲ್ಲಿ ಮಾಡ್ತಿರ್ ಗೊತ್ತೆ ಅಂದಾಗ, ಸರ್ಕಾರ ಕೊಟ್ಟಂತ 20 ಎಕರೆ ಬಾಲಕೃಷ್ಣ ಅವ್ರದ್ದಿದೆ, ಅಲ್ಲಿ ಮಾಡಿ, ದಯವಿಟ್ಟು ಮಾಡಿ ಅಂತ ದೇವೇಗೌಡರು ಹೇಳಿದವರು. ದೇವೇಗೌಡರು ಹೇಳಿದ ತಕ್ಷಣ ಕುಮಾರಣ್ಣ ಓಡ್ ಬಂದ ಮನೆಗೆ ಬಾಲಕೃಷ್ಣ ಅವ್ರ ಜಾಗ ಇದೆ, ಸರ್ಕಾರ ಕೊಟ್ಟಿದ್ದ ಜಾಗ ದಯವಿಟ್ಟು ಮಾಡಬೇಕು ಅಂತ ಹೇಳಿದ ತಕ್ಷಣ ಅಷ್ಟೊತ್ತು ಅಂಬರೀಷಣ್ಣ ಬಂದರು. ಅಂಬರೀಷಣ್ಣ ಜೊತೆ ಜಲ್ಲಿ ರಮೇಶ್ ಮತ್ತು ಅಶೋಕ್ ಅಂತ ಅವತ್ತಿದ್ದರು. ಅಂಬರೀಷಣ್ಣ ಕೂಡಲೇ ಅಂದಿನ ಸರ್ಕಾರ ಯಡಿಯೂರಪ್ಪ ಮೀಟ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ, ಮತ್ತು ಬಾಲಣ್ಣ ಮತ್ತು ಬಾಲಣ್ಣ ಮಕ್ಕಳು ಅವರಿಬ್ಬರನ್ನ ಕುಂಡ್ರಿಸ್ಕೊಂಡು ಎಲ್ಲ ರೀತಿ ಮಾತುಕತೆ ಆಡಿ ಅಲ್ಲಿಗೆ ಅವತ್ತು ಫಿಕ್ಸ್ ಮಾಡೋದು ಜಾಗನ ಮಾಡಿಲ್ಲ. ನಾವು ಇವತ್ತು ಅವ್ರ ಭಾಗ ದೂಷಿಸ್ತಿಲ್ಲ, ಕೇಳ್ತಿರಲಿಲ್ಲ. ಅದೊಂದು ನೋವು ನಮಗಿದೆ. ಅದಾದ ನಂತರ ತದನಂತರ ಸಿದ್ದರಾಮಯ್ಯ ಸರ್ಕಾರವು ಜಾಗ ಕೊಟ್ಟಿಲ್ಲ. ಅವರ ಅಕ್ಕ ತಂಗಿ ಕೇಸ್ ಹಾಕುವಂತ ಇದು ಕಾರಣ, ಅವ್ರ ತಂಗಿ ಅವರ ಸಿಸ್ಟರ್ ಕೇಸ್ ಹಾಕಿ ಅವ್ರು ಮಾಡಿಕೊಂಡ್ರು. ಅದರಿಂದ ನಮ್ಗೆ ಡಿಲೇ ಆಯಿತು ಅಂತ ಅದಕ್ಕೆ ಸರ್ಕಾರ ಮನೆಗೆ ಬೆಂದು ಬೇಜಾರಾಗಿ ಬಾಬಿಯವರು ಮೈಸೂರು ಜಾಗ ಕೊಟ್ಟರು. ಅವತ್ತು ಸರ್ಕಾರ ಸ್ಪಂದಿಸಿದೆ, ಅದಕ್ಕೆ ಏನು ಬೇಕು ಕೊಟ್ಟಿದೆ. ಅದರ 2ನೇ ಮಾತಿಲ್ಲ, ನಾವು ಅದನ್ನು ಹೇಳ್ತಾರೆ. ನಮಗೆ ಇವಾಗ 2.5 ಎಕರೆ ಬೇಡ, 3 ಎಕರೆ ಬೇಡ, ದಯವಿಟ್ಟು 10 ಕುಂಟೆ ಜಾಗನ ದಯವಿಟ್ಟು ಕೂಡಲೇ ಕೊಡಬೇಕು ಮನವಿ ಮಾಡ್ತಾ ಇದ್ದೀವಿ. ನಾನು ಬಾಲಣ್ಣ ಕುಟುಂಬಕ್ಕೆ ಅವ್ರ ಮೊಮ್ಮ ಕಾರ್ತಿಕ್ ಮನವಿ ಮಾಡೋದೇನು ಕಿವಿ ಮಾತಾಡಿ ಮನವಿ. ಗೋರಿ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿದಿಲ್ಲ, ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಕಟ್ಟಿದ ಸಾಮ್ರಾಜ್ಯ ನಾಶನೇ ಆಗಿಲ್ಲ. ಬಾಲಣ್ಣ ಆಗಲಿ, ವಿಷ್ಣು ಸರ್ ಆಗಲಿ, 7 ಕೋಟಿ ಅಭಿಮಾನಿಗಳು ಆರಾಧ್ಯ ಇದ್ದಾರೆ ಅವರ ವಿಷಯದಲ್ಲಿ. ಅವರು ಕನ್ನಡಿಗರ ಆಸ್ತಿ. ಅಭಿಮಾನಿಗಳ ಕಣ್ಣಿಗೆ ಮಣ್ಣೆಚ್ಚಿ ಬಾಲಣ್ಣ ಸಮಾಧಿ, ವಿಷ್ಣು ಸರ್ ಸಮಾಧಿ ಸರ್ವನಾಶ ಮಾಡಲು ಹೊರಟಿದ್ದೀರಾ. ಇದೆಷ್ಟು ಸರಿ? ನಮ್ಮ ಸಂಸ್ಕೃತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇಡೀ ನಮ್ಮ ಸಮಾಜಕ್ಕಿದೆ. ಕಾನೂನು ರಕ್ಷಕರಾದ ಲಕ್ಷಾಂತರ ವಕೀಲರಲ್ಲಿ ನಾನು ಮನವಿ ಮಾಡಿ ಕೇಳೋದಿಷ್ಟೇ, ದಯವಿಟ್ಟು ಲಕ್ಷಾಂತರ ಅಭಿಮಾನಿ ಪುಣ್ಯಭೂಮಿ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದ್ದೀವಿ. ವಿಷ್ಣು ಸಹ ಸಮಾಧಿನ ನಾಶ ಮಾಡಿದರೆ ಅದಕ್ಕೆ ಕೇಳುವಕ್ಕೂ ಬಾಬಾ ಸಾಹೇಬರು ನಮಗೆ ಕೊಟ್ಟಿಲ್ವಾ? ಇದರ ವಿರುದ್ಧ ನಿಮ್ಮಂಥ ಜನರು ದನಿ ಎತ್ತಬಾರದು, ನಮ್ಮಂಥ ಜನರು ದನಿ ಎತ್ತಬಾರ್ದ. ಕಾನೂನು ರಕ್ಷಣೆ ನಮಗೆ ನ್ಯಾಯ ಸಿಗಲ್ವಾ? ತಿಳಿದು ದಯಮಾಡಿ ನಮ್ಗೆ ತಿಳಿಸಿ ನ್ಯಾಯ ಕೊಡಿಸಿದ್ದು ಮನವಿ ಮಾಡ್ತೀನಿ. ಚಿತ್ರರಂಗದ ಬೆಳೆಗೆ ಅಂತ ಕೊಟ್ಟಿರೋ ಸರ್ಕಾರ 20 ಎಕರೆನ ಅದು ಅವ್ರ ಪ್ರಿಯಾಜಿತ ಆಸ್ತಿ ಹೇಗಾಗುತ್ತೆ? ಕಾನೂನು ಬಲ್ಲವರು ತಿಳಿಸಿ. ವಿಷ್ಣುವರ್ಧನ್ ಕನ್ನಡ ಮಹಾನ್ ನಟ, 90ರಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ. ಅಂಥವ್ರಿಗೆ ಇಂಥ ಕೆಲಸ ಮಾಡೋದು ತಪ್ಪು. ಕಲಾವಿದರನಿಗೆ ನಡೆಸ್ಕೊಳ್ಬಾರ್ದು, ಶೋಭೆದಲ್ಲ. ವಿಷ್ಣುವರ್ಧನ್ ಅವರು ಕೋಟ್ಯಾಂತರ ಅಭಿಮಾನಿಗಳ ಭಾವನೆಗಳೇ ಸ್ಪಂದಿಸಿ ಮನ್ನಣೆ ಕೊಡಬೇಕು. ನಮ್ಮ ಈಗಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜನಪರ ಸರ್ಕಾರ ನಂಬಿದ್ದೀವಿ. ನಂಬಿಕೆ ಉಳಿಸ್ಕೊಳ್ಳಿ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಗೋಕಾಕ್ ಚಳವಳಿ 14 ಜೊತೆ ಎಲ್ಲ ಕಲಾವಿದರ ಜೊತೆ ಓಡಿ ವಿಷ್ಣುವರ್ಧನ್ ಸಹ ಮುಂಚೂಣಿಯಲ್ಲಿ ಕನ್ನಡ ಪರ ನಾಡು ನುಡಿ ನೆಲ ವಿಷಯದಲ್ಲಿ ಹೋರಾಡಿದವರು, ದನಿ ಎತ್ತಿರೋರು. ಲಕ್ಷಾಂತರ ಜನಕ್ಕೆ ದಾನ ಧರ್ಮ ಮಾಡಿದ ಮೂಲಕ ಸಂತ ಆಗಿದ್ರು ಅವರು. 2009 ವಿಷ್ಣುವರ್ಧನ್ ನಿಧನ ಆದಾಗ ಅಂದಿನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ನಿಂತು ಅಂತಿಮ ಯಾತ್ರೆ ಸುಗಮವಾಗಿ ನಡೆಸಿಕೊಟ್ಟಿತ್ತು.
ಸರ್ಕಾರವೇ ಗುರುತು ಮಾಡಿದ ಜಾಗ, ಸರ್ಕಾರವೇ ಅಂತ್ಯಕ್ರಿಯೆ ಮಾಡಿದ ಜಾಗ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪುಣ್ಯ ಸ್ಮರಣೆ ಪಾಲ್ಗೊಂಡ ಜಾಗ, ಸರ್ಕಾರ ಅಧಿಕಾರಿಗಳು ಬಂದು ಹಳೆದ ಚೆಕ್ ಬಂದಿ ಬೇಲಿ ಹಾಕಿದ ಜಾಗ ಇದು. ಮತ್ತು ಸರ್ಕಾರದಿಂದಲೇ ಸರ್ಕಾರದ ಪಾತ್ರ ಇಷ್ಟಕ್ಕೂ ಇದ್ದು ಈ ರೀತಿ ಗೊಂದಲ ಆಗ್ತಿದೆ ಅಂದರೆ ಮುಂಚೆ ಈ ಸ್ಥಳದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಇರಲಿಲ್ವಾ? ಮಾಹಿತಿ ಇದ್ರೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ? ಇದೆಲ್ಲ ಹಿಂದೆ ಪ್ರಭಾವಿಗಳ ಕೈವಾಡ ಇದೆಯಾ? ಕಾನೂನು ಕಣ್ಣು ತಪ್ಪಿಸಿ ಈ ಕೃತ್ಯ ಮಾಡ್ತಾ ಇರೋದು ಬಾಲನು ಕುಟುಂಬನ ಅಥವಾ ಕೆಲವು ಅಧಿಕಾರಿಗಳ, ಕೆಲವು ರಾಜಕೀಯ ಮುಖಂಡರುಗಳ ಅಥವಾ ಭೂಗಳ್ಳರು ಇದರಲ್ಲಿ ಪಾಲಾಗಿದ್ದಾರಾ? ದಯವಿಟ್ಟು ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ ಇವತ್ತು. ದಯವಿಟ್ಟು ಈಗಲಾದರೂ ಧನ್ಯತೆ ವಿಷ್ಣು ಸರ್ ಅನ್ನೋ ಅನ್ಯಾಯ ಆಗಿರೋದಕ್ಕೆ ಪ್ರೀತಿ ಮುಂದಕ್ಕೆ ಯಾರಿಗೂ ಆಗಬಾರ್ದು. ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಬೆಳೆದವ್ರೆ ಅಂದರೆ ಅನೇಕ ಹಿರಿಯರ ಶ್ರಮ ಇದೆ, ಅದರಲ್ಲಿ ವಿಷ್ಣು ಸರ್ ಶ್ರಮ ಕೂಡ ಇದೆ. ಇದನ್ನೇ ಮರೆಯಬಾರ್ದು. ಮರೆತರೆ ಮನುಷ್ಯ ಹೇಗಾಗ್ತೀವಿ? ಈ ಮೂಲಕ ಕನ್ನಡ ಚಿತ್ರದ ಎಲ್ಲ ಕಲಾವಿದರು, ನಿರ್ಮಾಪಕರು, ತಂತ್ರಜ್ಞರು, ನಿರ್ದೇಶಕರು, ಇಡೀ ಚಿತ್ರರಂಗ ಕುಟುಂಬ ವಿಷಯದಲ್ಲಿ ಒಗ್ಗಟ್ಟಾಗಿ ನಿಂತಿದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಕೂಡಲೇ ದಯವಿಟ್ಟು ಇದು ನ್ಯಾಯಾಲಯ ಏನಾಗಿ ಸರ್ಕಾರ ತಪ್ಪಿಲ್ಲ. ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ, ಹಣ ಕೊಟ್ಟಿದೆ, ಎಲ್ಲ ಮಾಡಿದೆ. ನಮಗೆ ನಾವು ಯಾರೇನೇ ದಯವಿಟ್ಟು ಇವತ್ತು ಹೇಳ್ಬೋದು, ಅಂತ್ಯಕ್ರಿಯೆ ಆದ ಜಾಗ, ಅಂತ್ಯಕ್ರಿಯೆ ಆದ ಜಾಗ ಮಹಾನ್ ಜಾಗ ಮಾಡ್ತೇನೋ ನಾವು ಇದರಲ್ಲಿ ಬರವಣಿಗೆ ಮಾಡಿಬಿಟ್ಟಿದ್ರೆ ಓಕೆ ಅಂತಿದ್ದೋ, ಸ್ಟುಡಿಯೋದ ಮಾಡಿದ್ವಿ. ಅವ್ರಿಗೆ ಹೇಳೋದಷ್ಟೇ, ನಮಗೆ 10 ಕುಂಟೆ ಕೊಡಿ. ನಿನ್ನೆ ನಾನು ಕಾರ್ತಿಕ್ ಅಂದಾಗ ಕಾರ್ತಿಕ್ ನನಗೆ 1 ವಾರ ಟೈಮ್ ತೊಗೊಂಡಿದ್ದಾರೆ. ದಯವಿಟ್ಟು ಕಾರ್ತಿಕ್ ಮನವಿ ಮಾಡಿದ್ದೀನಿ, ನಮ್ಮಿಂದ ತುಂಬ ಜನ ಇದ್ದಾರೆ, ದಯವಿಟ್ಟು ಈ ವಿಷಯದಲ್ಲಿ ವಿಷ್ಣು ಸರ್ ವಿಷಯ ರಾಕ್ಲೈನ್ ವೆಂಕಟೇಶ್ ಆಗ್ಬೋದು, ಅಂಬರೀಷ್ ಅವ್ರು ತುಂಬ ನೊಂದಪ್ಪ. ನಾವು ಇಡೀ ಚಿತ್ರರಂಗ, ನಾನು ಅವತ್ತು ಯಾರೋ ನನಗೆ ಹೇಳಿದ್ರು, ಮಂಜು ಅವರು ಬರೀ ಮಾತಾಡ್ಬಿಡ್ತಾರೆ, ಅವತ್ತು 1 ಕೋಟಿ 2 ಕೋಟಿ ಕೇಳಿದ್ರು, ಸುಮ್ಮನೆ ಆಗ್ಬಿಟ್ರು. ನಾನು ಕೇಳಿದ್ದೀನಿ, ನನ್ನ ಹಿಂದೆ ತುಂಬ ದೊಡ್ಡ ಶಕ್ತಿಗಳಿದೆ. ಸಾರ್ ವಿಷಯದಲ್ಲಿ ಯಾರು ಮುಂದೆ ಒಬ್ಬರು ಬಿಡಿ, ನೀವು ಮಾತಾಡಿ, ನಿಮ್ಮ ಹಿಂದೆ ನಾವಿದ್ದೀವಿ, ಏನು ಬೇಕು ಕೊಡೋಣ ಅಂತಲೂ ಹೇಳಿದ್ದಾರೆ. ಅಂದರೆ ಒಬ್ಬ ನಮ್ಮ ಕನ್ನಡ ಚಿಕ್ಕ ದೊಡ್ಡ ಕಲಾವಿದರುಗಳು ತುಂಬ ಜನ ಇದ್ದಾರೆ, ನಮ್ಮ ನಿರ್ಮಾಪಕರು ಇದ್ದಾರೆ. ನಿಜವಾಗ್ಲೂ ಅಂಬರೀಷ್ ಅವರು ತುಂಬ ಜನ ಅದ್ರ ಬಗ್ಗೆ ಮಾತಾಡಿ ಕೊರ್ಗಿ ಎಷ್ಟೊತ್ತಿನ ನಂತರ ಅವರು ನಿಜವಾಗ್ಲೂ ಅನ್ಲಿಮಿಟ್ ಕೊಟ್ಟಿದ್ದರು. ಯಾಕಂದ್ರೆ ನೋವು, ವಿಷ್ಣುವರ್ಧನ್ ಅಂತ ಅಷ್ಟು ಪ್ರೀತಿ ಅಷ್ಟು ಪ್ರಾಣ ಅವ್ರ ಕಂಡ್ರೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ಅಭಿಮಾನಿಗಳು ಒಬ್ಬೊಬ್ಬರು ಅಂತ ಮಾತಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ. ತುಂಬ ನಮ್ಮ ಚಿತ್ರರಂಗದ ವಿಷ್ಣು ಸರ್ ಬಗ್ಗೆ ಎಲ್ಲರೂ ಗೌರವ ಇಟ್ಟು ಪ್ರೀತಿ ಇಟ್ಟು ದಯವಿಟ್ಟು ಆ ರೀತಿ ಮಾತಾಡಿ. ನಾನು ದಯವಿಟ್ಟು ಕಾನೂನಿಗೆ ಹೇಳ್ತೀನಿ, ಅಭಿಮಾನ್ ಸ್ಟುಡಿಯೋದು ಹೇಳ್ತೀನಿ, ಕಾರ್ತಿಕ್ ನೆನ್ನೆ ಕೇಳ್ಕೊಂಡಿದ್ದೀನಿ, ತುಂಬ ಮನವಿ ಮಾಡಿದ್ದೀನಿ. ಕಾರ್ತಿಕ್ಕು ನನಗೆ 5 ದಿನ ಟೈಮ್ ತೊಗೊಂಡವ್ರೆ, ಮಾಡಲೇ ಕೊಡಬೇಕು ಅಂತ ಹೇಳಿದೆ. ನಾನು ಅವ್ರಿಗೆ ಹೇಳಿದೆ, ಕಾರ್ತಿಕ್ಗೆ ನೀನು ಏನು ಬೇಕು ಹಣ ಹೇಳಪ್ಪ, ಯಾರು ಗೊತ್ತಿಲ್ದಂಗೆ ಬೇಕಾದ್ರೆ ಏನು ಬೇಕು ವ್ಯವಸ್ಥೆ ಮಾಡೋಣ. ಗೊತ್ತಾಗ ಅವನೊಂದೇ ಮಾತಾಡಲ್ಲ, ಅಣ್ಣ ನಾನು ಹಣಕ್ಕಾಗಿ ಮಾಡಲ್ಲ, ನನಗೂ ವಿಷ್ಣು ಸರ್ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎರಡೂ ಇದೆ, ದಯವಿಟ್ಟು ಮಾಡ್ತೀನಿ. ಯಾಕೆಂದರೆ ಇದನ್ನು ನಮ್ಮ ಯಾರು ನಿಂತ್ಕೊಂಡು ಮಾಡಬಾರ್ದು. ಯಾಕೆ ನಾವು ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದರೆ, ಈ ಸಂಘ ಆ ಸಂಘ ಈ ಸಂಘ ಎಲ್ಲ ಒಂದೇ ವಿಷ್ಣು ಸೇನ, 100 ಬರೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ 3 ಬಾಗಿಲು ಅಂದರೆ ಈಗ ವಿಷ್ಣು ಸೇನ ಒಂದಾಗ 600 ಬಾಗಿಲು ಮಾಡ್ತಾರೆ. ಮಾಡಬೇಡಿ, ಒಂದೇ ಯಾರು ಒಬ್ಬರು ಮುನ್ಸೂಚನೆ ಇರಲಿ. ಇಲ್ಲಿ ನಾನು ಅನ್ನೋದು ಬೇಡ, ವಿಷ್ಣು ಸೇನ ಅನ್ಬೇಕು. ಯಾಕೆ ನಮ್ಮ ಅಭಿಮಾನಿಗಳಿಗೆ ತುಂಬ ನೊಂದೋಗ್ಬಿಟ್ಟವ್ರೆ, ಶಾಂತಿ ಪ್ರಿಯರು, ಅವ್ರಿಗೆ ತೊಂದರೆ ಕೊಡಬೇಡಿ. ನಾವು ಸರ್ಕಾರಕ್ಕಾಗಲಿ, ನಮ್ಮ ಕಾನೂನಿಗಾಗಲಿ, ನಮ್ಮ ನ್ಯಾಯಾಲಯಕ್ಕೆ ಮನೆ ಮಾಡ್ತಿದ್ವಿ, ವಿತ್ ಬಾಲಕೃಷ್ಣ ಕುಟುಂಬ ಇದು ಮಾಡ್ತಾಯಿದ್ವಿ, ಮನವಿ ಮಾಡ್ತಾಯಿದ್ವಿ. 10 ಕುಂಟೆ ಜಾಗನ ದಯವಿಟ್ಟು ಕೊಡಿ. ನನಗೆ ಕಾರ್ತಿಗೆ ದುಡ್ಡು ಕೊಡಿ, ಕಾರ್ತಿಗೆ ದುಡ್ಡು ಆದರೆ ದಯವಿಟ್ಟು ಬೇಡ ಅಣ್ಣ, ನಾನು ಪ್ರೀತಿಯಿಂದ ಕೇಳ್ತೀನಿ, ಪ್ರೀತಿಯನ್ನು ಮಾಡ್ಕೊಡ್ತೀನಿ. ನನ್ನ ಮನಸ್ಸಲ್ಲಿದೆ, ತುಂಬ ನೋವಾಗಿದೆ, ಅದರಿಂದ ನಾನು ಮಾಡ್ಕೊಂಡಿಲ್ಲ ಹೇಳಿದೆ. ದಯವಿಟ್ಟು ಯಾರೇ ತಪ್ಪಂಡು ನಾನು ಕ್ಷಮೆ ಕೇಳ್ತೀನಿ. ನನ್ನ ಅಭಿಮಾನಿಗಳ ಪರವಾಗಿ, ನನ್ನ ಗುರುಗಳಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇದು ಮನಸ್ಸಲ್ಲಿ ಕಬಡ, ಇದನ್ನು ದಯವಿಟ್ಟು ಏನಾರು ಮಾಡಿಕೊಡು ಅಂತ ನಾನು ಮನವಿ ಮಾಡ್ತೀನಿ.